ನಮಸ್ಕಾರ ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿ. ದೇಶದೆಲ್ಲೆಡೆ ಎಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ ತುಂಬಿದೆ. ನಾವಿಲ್ಲಿ ಬಂದಿರುವಂತಹದ್ದು ಗವಿಗಂಗಾಧರೇಶ್ವರ ದೇವಸ್ಥಾನ, ಒಂದು ಬೆಂಗಳೂರಿನ ಐತಿಹಾಸಿಕ ದೇವಸ್ಥಾನ. ಬನ್ನಿ ನಾವಿಲ್ಲಿ ಭಕ್ತಾದಿಗಳು ಏನು ಹೇಳ್ತಾರೆ, ಇಲ್ಲಿನ ವಿಶೇಷತೆ ಬಗ್ಗೆ, ಇಂದು ಮಕರ ಸಂಕ್ರಾಂತಿ ಇವತ್ತು ಇಲ್ಲಿ ಹೇಗೆ ಆಚರಣೆ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ಭಕ್ತಾದಿಗಳನ್ನು ಕೆಲವೊಂದು ಕ್ವಶನ್ಸ್ ಕೇಳೋಣ. ಈ ವಿಶೇಷತೆ ಮಕರ ಸಂಕ್ರಾಂತಿ ಅಂದ್ರೇನು, ಅವ್ರು ಹೇಗೆ ಆಚರಿಸ್ತಾರೆ, ಈ ದೇವಸ್ಥಾನದ ವಿಶೇಷತೆನ ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಿಂಧೂರ. ನೀವು ಬಂದಿರೋದು? ನಾನು ಸಾಗರದಿಂದ. ಹೌದು. ನೀವು ಹೇಗೆ ಮಕರ ಸಂಕ್ರಾಂತಿನ ಆಚರಿಸ್ತೀರಾ? ನಮ್ಮ ಮನೇಲಿ ನಾವು ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಎಳ್ಳು ಬೆಲ್ಲ ಎಲ್ಲ ತಯಾರು ಮಾಡಿ ಮನೆಯಲ್ಲೇ ಸಂಜೆ ಅನ್ನೋಷ್ಟೊತ್ತಿಗೆ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಹಂಚ್ತೀವಿ. ಹಾಗೆ ಹುಗ್ಗಿಯನ್ನು ಸ್ಪೆಷಲಾಗಿ ಮಾಡ್ತೀವಿ ನಾವು ಈ ಸಂದರ್ಭದಲ್ಲಿ. ಹಾಗೆ ಈ ಹುಗ್ಗಿಯನ್ನು ನಾವು ಇನ್ನೂ ಜಾಸ್ತಿ ಮಾಡಿರ್ತೀವಿ. ಹೇಗೆ ಅಂದರೆ ಪ್ರತಿ ವರ್ಷ ಇನ್ನೂ ಈ ವರ್ಷ ಫುಲ್ ಇದು ಹುಗ್ಗಿನೇ ಇರಬೇಕು ಅಂತ, ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಹುಗ್ಗಿನ ನಾವು ಹೆಚ್ಚಾಗಿ ಮಾಡಿ ಇಟ್ಟಿರ್ತೀವಿ. ಇವತ್ತು ಹುಗ್ಗಿ ಅಂದರೆ ಏನು ಸ್ವಲ್ಪ ಹೇಳ್ಬೋದಾ? ಪೊಂಗಲ್ಗೆ ನಾವು ಹುಗ್ಗಿ ಅಂತ. ಹಾಂ, ಓಕೆ. ನೀವು ಈ ದೇವಸ್ಥಾನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾ? ನನಗೆ ಇದು ಗೊತ್ತಾಗಿರೋದು ಅಪ್ಪನಿಂದ. ಅಪ್ಪ ಮೊದಲು ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರು ಪ್ರತಿ ವರ್ಷವೂ ಇಲ್ಲಿ ಬಂದು ಇಲ್ಲೇ ಯಾವಾಗಲೂ ಅವ್ರಿಗೊಂಥರ ಫೇವ್ರೆಟ್ ಟೆಂಪಲ್ ಆಗಿತ್ತು. ಸೊ ಹಾಗಾಗಿ ನಾನು ಯಾವಾಗಿಂದ ಇಲ್ಲಿ ಬೆಂಗಳೂರಲ್ಲಿದ್ದೀನೋ ಅವಾಗಿಂದ ಪ್ರತಿ ವರ್ಷವೂ ಇಲ್ಲಿ ಬರ್ತಾ ಇದ್ದೀನಿ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು MCA ಸ್ಟೂಡೆಂಟ್. ಥ್ಯಾಂಕ್ ಯು ಸಿಂಧೂರ. ನೋಡಿದ್ರಲ್ಲ ವೀಕ್ಷಕರೇ, ಇಬ್ಬರು ಭಕ್ತಾದಿಗಳು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಬನ್ನಿ ಇನ್ನೂ ಕೆಲವೊಂದು ಭಕ್ತಾದಿಗಳನ್ನು ಈ ಬಗ್ಗೆ ಪ್ರಶ್ನೆಯನ್ನು ಮಾಡೋಣ. ಅವರು ಹೇಗೆ ಮಕರ ಸಂಕ್ರಾಂತಿಯನ್ನು ಆಚರಿಸ್ತಾರೆ, ಹಾಗೆ ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಹಬ್ಬ ನಾವು ತುಂಬ ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಈ ದೇವಸ್ಥಾನ ಬಂದುಬಿಟ್ಟು ನಾವು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ಮತ್ತು ಇಲ್ಲಿ ಬಂದುಬಿಟ್ಟು ವರ್ಷ ಸೂರ್ಯಂದು ಡೈರೆಕ್ಟಾಗಿ ದೀಪ ಬೀಳುತ್ತಲ್ವ, ಅದಿರುತ್ತೆ. ಸೂರ್ಯನದು ಕಿರಣಗಳು ಬೀಳುತ್ತೆ, ಅದರಿಂದ ನಾವು ಅದು ನೋಡೋಕ್ಕೆ ಅಂತ ಬಂದು, ಬಟ್ ಇವತ್ತು ಆಗಲ್ಲ ಅನಿಸುತ್ತೆ, ನೋಡಬೇಕು. ಮತ್ತು ಸಂಕ್ರಾಂತಿ ಹಬ್ಬ ಬಂದುಬಿಟ್ಟು ಕೇರಳದಲ್ಲಿ ದೀಪ ಇರುತ್ತಲ್ವ, ನಮ್ಮದು ಮಕರ ಸಂಕ್ರಾಂತಿ ದೀಪ, ಅದ್ರ ಪರವಾಗಿ ನಾವು ಬರ್ತೀವಿ. ನಾವು ಆ್ಯಕ್ಚುಲಿ ಕೇರಳದವರು. ಈ ವರ್ಷ ಈ ದೇವಸ್ಥಾನ ನಮಗೆ ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ಇಲ್ಲಿ ಬಂದುಬಿಟ್ಟು ಇದನ್ನು ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಬೇರೆ ಏನಾದರೂ ಇದೆಯಾ ಕೇಳೋದು? ಶಕುಂತಲಾ ಅಂತ ಹೇಳಿ. ನೀವು ಇಲ್ಲಿರೋದು ಈಗ ಬೆಂಗಳೂರಲ್ಲಿ? ಹೌದು, ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತೇವೆ, ಅದರಿಂದ ಇದರಲ್ಲಿ ಇದ್ದೀವಿ. ನೀವು ಯಾವ ರೀತಿಯಾಗಿ ಆಚರಿಸ್ತೀರಾ ಮಕರ ಸಂಕ್ರಾಂತಿಯನ್ನು ಮನೆಯಲ್ಲಿ? ಮನೆಯಲ್ಲಿ ಬೆಳಗ್ಗೆ ಎದ್ದುಬಿಟ್ಟು ಪೊಂಗಲೆಲ್ಲ ಮಾಡ್ತೀವಿ, ಮತ್ತು ಎಳ್ಳು ಬೆಲ್ಲ ಎಲ್ಲ ಕೊಡ್ತೀವಿ. ಕೊಟ್ಬಿಟ್ಟು ಇಲ್ಲಿ ಬಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೋಗ್ತೀವಿ. ವಿಶೇಷವಾಗಿ ನೀವು ಮೊದಲಿನ ಥರ ನಾವು ಕೇರಳ ಅಲ್ವಾ, ಅದರಿಂದ ಅಲ್ಲಿರೋ ರೀತಿಯಲ್ಲಿ ನಾವು ಆಚರಿಸ್ತೀವಿ ಹಬ್ಬಗಳನ್ನ. ಅಷ್ಟೇ, ಮನೆಯಲ್ಲಿ ಪೂಜೆ ಮಾಡ್ತೀವಿ,
ಆ ದೇವರು ನಾವು ನೆನೆಸ್ಕೊಳ್ತೀವಿ, ಆಶೀರ್ವಾದ ತಗೊಳ್ತೀವಿ. ನೀವು ಮೂಲತಃ ಇಲ್ಲಿಯವರೇನಾ? ಇಲ್ಲ, ದೇವನಹಳ್ಳಿ ಹತ್ರ ನಾವು ಬಂದು ಇಲ್ಲಿ ಬೆಂಗಳೂರು 60 ವರ್ಷ ಮೇಲಾಯಿತು ಬಂದು. ಹೌದಾ? ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ? ಅದು ಏನಷ್ಟು ಇಲ್ಲ, ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಲ್ಲಿ ತುಂಬ ಇದಿದೆ, ಆಶೀರ್ವಾದ ಸಿಗುತ್ತೆ ನಮಗೆ. ಅದೇ ನಮಗೆ ದೊಡ್ಡ ಆಶೀರ್ವಾದ. ದೇವರ ಆಶೀರ್ವಾದ ನಾವೆಲ್ಲ ಇರೋದು, ಅವರಿಲ್ಲದೆ ನಾವೇನು ಇರೋಲ್ಲ. ಆ್ಯಕ್ಚುಲಿ ನಮ್ಮದು ಊರು ಬಂದು ರಾಜಸ್ಥಾನಿಂದ ಇರೋದು. ನಾನು ಇಲ್ಲೇ 10 ವರ್ಷದಿಂದ ಇದ್ದೀನಿ. ಪ್ರತಿ ವರ್ಷ ಒಂದು ಇಲ್ಲಿ ಹೋಗೋಣ ಅಂತ ಅನ್ಕೋತೀನಿ, ಹೋಗಾಗಲ್ಲ. ಈ ಸರಿ ಬೆಳಿಗ್ಗೆ 4 ಗಂಟೆಗೆ ಹದ್ದೋಳಿ ಬಂದಿದ್ದೀನಿ. ಇಲ್ಲೇ ಅಂತೂ ಏನಿದೆ ಅಂದರೆ, ಇವಾಗ ನಾನು 10 ವರ್ಷದಿಂದ ಕಳಿಸ್ತಾ ಇದ್ದೀನಿ ನಮ್ಮ ತಂದೆ ನಮ್ಮ ತಾಯಿ ಹತ್ರ. ಇಲ್ಲೇ ಈ ದಿವಸ ಅಂದರೆ ಪ್ರತಿ ವರ್ಷ ಒಂದು ದಿವಸ ಅದು ಸೂರ್ಯಕಿರಣ ಇಲ್ಲಿ ಬೀಳೋದು. ಆಮೇಲೆ ಅಂದರೆ ಒಂದು ವಿಶೇಷ ದಿನ ಇದು. ಎಲ್ಲ ನಮ್ಮ ಭಾರತ ವರ್ಷಲ್ಲೇ ಇದು ವಿಶೇಷ ದಿನ ಈ ದೇವಸ್ಥಾನಕ್ಕೆ ಇರೋದು. ಸೊ ಅದಕ್ಕೆ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ನನಗೆ ಸಂತೋಷ ಆಗಾಯಿತು. ಒಳ್ಳೆ ದೇವಸ್ಥಾನ. ಅದಕ್ಕೆ ಪಂಜಾಬಿಂದ ಬಂದು ಇಲ್ಲಿ ಸ್ಟೇ ಆಗಿದ್ದು. ನಾನು ಪಂಜಾಬಿಂದ, ಆ್ಯಕ್ಚುಲಿ ರಾಜಸ್ಥಾನಿಂದ ಇರೋದು ನಾನು. ಸೊ 11 ವರ್ಷದಿಂದ ಇಲ್ಲೇ ಇದ್ದೀನಿ, ಬೆಂಗಳೂರೇ. ಬಟ್ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಇದ್ದವ್ರಿಗೆ ಬಂದಿಲ್ಲ ನಾನು. ನೀವು ಮಕರ ಸಂಕ್ರಾಂತಿನ ಅಲ್ಲಿ ಹೇಗೆ ಆಚರಿಸ್ತೀರಾ? ಮಕರ ಸಂಕ್ರಾಂತಿ ಅಲ್ಲೇನೂ ಇರುತ್ತೆ, ನಮ್ಮ ಊರಲ್ಲೇನೂ ಇದು ದೇವಸ್ಥಾನ ಅಂತೂ ಅಲ್ಲೇನೂ ಗೊತ್ತು. ಬಟ್ ಅಲ್ಲಿಂದ ಆದರೆ 3 ದಿವಸ ಟ್ರಾವೆಲಿಂಗು. ಸೊ ಬರೋಕ್ಕಾಗೋದಿಲ್ಲ. ಎಲ್ಲ ಲೈವ್ ಅಂತೂ ನೋಡ್ತಾರೆ ಗ್ಯಾರಂಟಿ. ಇವತ್ತು ಕನ್ನಡ ನ್ಯೂಸ್ ಎಲ್ಲ ನೋಡ್ತಾರೆ. ನೀವು ಅಲ್ಲಿ ವಿಶೇಷವಾಗಿ ಹೇಗೆ ಆಚರಿಸ್ತೀರಾ? ಆದರೆ ನಮ್ಮದು ಮಕರ ಸಂಕ್ರಾಂತಿಗೆ ಇದೆ ಶಿವ ದೇವಸ್ಥಾನಕ್ಕೆ ಹೋಗೋದು. ಬಟ್ ಈ ದೇವಸ್ಥಾನಕ್ಕೆ ಬರೋದು ಎಲ್ಲ ಜನಕ್ಕೆ ಒಂದು ಇದು ಹೋಪು. ಬಟ್ ಬರೋಕ್ಕಂತೂ ಆಗಲ್ಲ, ತುಂಬ ದೂರ ಆಗೈತಲ್ಲ. ಅದಕ್ಕೆ ನಮ್ಮ ಸೈಡಲ್ಲಿ ಸ್ವಲ್ಪ ಡಿಫ್ರೆಂಟು, ಇಲ್ಲಿದು ಡಿಫ್ರೆಂಟು. ಇಲ್ಲೇ ಜಸ್ಟ್ ಟೆಂಪಲ್ಗೆ ಬಂದು ಹೋಗ್ತೀವಿ. ನಮ್ಮ ಸೈಡೆಲ್ಲ ಬೋಗಿ ಬೇರೆ ಡಿಫ್ರೆಂಟಾಗಿ ಆಚರಿಸ್ತಾರೆ. ಅಲ್ಲಿ ರೊಟ್ಟಿ ಇರುತ್ತೆ, ಅದು ಎಲ್ಲ ಕೊಡ್ತಾರೆ. ಆಮೇಲೆ ಇದು ಫಸಲು ಕಟ್ ಮಾಡಿದ್ದಕ್ಕೆ ಸಂಕ್ರಾಂತಿ ಮಾಡೋದಲ್ಲ, ಅದನ್ನೆಲ್ಲ ಎಲ್ರಿಗೂ ಹಂಚ್ತೀವಿ. ಹಾಂ ಹಾಂ, ಅಲ್ಲಿ ದೊಡ್ಡದಾಗಿ ಮಾಡ್ತೀವಿ. ಇಲ್ಲಿ ಜಸ್ಟ್ ಟೆಂಪಲ್ಗೆ ಬಂದು ಹೋಗ್ತೀವಿ. ಈ ಟೆಂಪಲ್ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆಯಾ? ಇದು ಹಳೆ ಟೆಂಪಲ್. ನಾನಿಲ್ಲೇ 3rd ಟೈಮ್ ಬರ್ತಿರೋದು. ಹಾಂ, ಚೆನ್ನಾಗಿದೆ. ನಂಗೆ ಇಲ್ಲಿ ಬಂದು ಸಮಾಧಾನ ಅನಿಸುತ್ತೆ. ಇವತ್ತು ಮಕರ ಸಂಕ್ರಾಂತಿಯ ಹಬ್ಬ. ಈ ಗೋವುಗಳನ್ನ ಮೈ ತೊಳೆದು ಬೆಳಗ್ಗೆಯಿಂದ ಅವಕ್ಕೆ ಎಲ್ಲ ಸೋಪ್ ಹಾಕಿ ಮೈ ತೊಳೆದು ಒಳ್ಳೆ ಹುಲ್ಲು ಸ್ತೋತಾರೆ, ಅವರೇ ಕಡ್ಡಿ ಮತ್ತು ಉಳ್ಳಿ ಒಟ್ಟು ಎಲ್ಲ ಹಾಕಿ ಚೆನ್ನಾಗಿ ಮೇಯಿಸಿ 5 ಗಂಟೆಗೆ ಕರ್ಕೊಂಡು ಶೃಂಗಾರ ಮಾಡ್ಕೊಂಡು 4:15ಗೆಲ್ಲ ಕಿಚ್ಚಾಯಿಸೋ ದಿನ 5:15ಗೆ. ಆದರೆ ನಮ್ಮ ಕರ್ನಾಟಕದ ಜನಕ್ಕೆ ಹೇಳ್ತೀನಿ, ಬೆಂಕಿ ಹಚ್ಕೊಂಡು ಕಿಚ್ಚಾಯಿಸುವಾಗ ಭಾಳ ಹುಷಾರಾಗಿ. ನಾನು ಹಿಂದೆ ಊರಲ್ಲಿದ್ದಾಗ 20 ವರ್ಷದ ಹಿಂದೆ ಕೊಂಬಿಗೆಲ್ಲ ಅಲಂಕಾರ ಮಾಡ್ಕೊಂಡು ಪಿ ಎಲ್ಲ ಕಟ್ಟಿ ಬಾಲಕ್ಕೆಲ್ಲ ಕಟ್ಬಿಡ್ತಾಯಿದ್ದೆ. ಈಗ ಬೆಂಗಳೂರಲ್ಲಿ ಸೇರ್ಕೊಂಬಿಟ್ಟಿದ್ದೀನಿ. ಆದ್ರೂ ದನಗಳು ಕಮ್ಮಿ. ಇವಾಗ ಎಲ್ಲ ಟ್ಯಾಕ್ಟ್ರು ಉಳಕ್ಕೆ. ಅವಾಗೆಲ್ಲ ದನಗಳು ಜಾಸ್ತಿ ಇತ್ತು, ಎತ್ತಂಗ ಗಾಡಿ ಮರದ ಗಾಡಿ ಇತ್ತು, ಲೊಡ್ಕಾಬಿಡ್ಕೊಂಡು ಬರೋರು. ಈಗೆಲ್ಲ ಟ್ಯಾಕ್ಟ್ರುಗಳು, ಇಂಜನು, ಯಾರು ಕೆಲಸ ಕೈಲಿ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಟ್ಯಾಕ್ಟ್ರುಗಳು ತೊಗೊಂಡ್ರು. ಆದರೆ ಮಕರ ಸಂಕ್ರಾಂತಿಯ ಕರ್ನಾಟಕದ ಜನತೆಗೆ ನಾನು ಹೇಳೋದೇನೆಂದರೆ, ಹೊಸ ಸಂಕ್ರಾಂತಿಯನ್ನು ಭಾಳ 5 ಗಂಟೆಯಿಂದ ಆಚರಿಸಿ ಇವತ್ತು ಗವಿ ಗಂಗಾಧರ ದೇವಸ್ಥಾನ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಹಿಂದೆ ಕುರಿ ಎಮ್ಮೆ ಕಾಯುವಾಗ ಇಲ್ಲಿ ಕಾಡಿತ್ತು. ಕಾಡಲ್ಲಿ ನಾನೇನು ನೋಡಿರಲಿಲ್ಲ, ಹಿರಿಕರು ನಮ್ಮ ತಾತ ಮುತ್ತಾತೆಯರು ಹೇಳ್ತಿದ್ರು. ಆದರೆ ಆವಾಗ ಇಷ್ಟು ಇಂಪ್ರೂವ್ ಇರಲಿಲ್ಲ. ಆವಾಗ ಕಾಡು ಮೇಲೆ ಇದು ಗವಿಗಂಗನ ದೇವಸ್ಥಾನ ಎಲ್ಲಿದೆ, ಗುಟ್ಟಳ್ಳಿ ಅನ್ನೋದು ಜನಕ್ಕೆ ಗೊತ್ತಿಲ್ಲ. TV ಮಾರ್ಗ ಯಾವಾಗ ಬಂತು ಚಾನಲ್ಲರು ಇಡೀ ದೇವಸ್ಥಕ್ಕೆ ತೋರಿಸಿದ್ರು. ಇವತ್ತು ಪ್ರಧಾನಿ ಅಂತವರು ಗುಟ್ಟಳ್ಳಿ ಬೆಂಗಳೂರಲ್ಲಿ ಗವಿಗಂಗನ ದೇವಸ್ಥಾನ ಅದೇ ಅಂದರೆ ಕಂಡೆತ್ತು ನೋಡಿದೆ TV. ಮೀಡಿಯಾ ಬಗ್ಗೆ ಸ್ವಲ್ಪ ಹೆಮ್ಮೆ ಇದೆ ಈ ವಿಷಯದಲ್ಲಿ. ಆದರೆ ಹೆಮ್ಮೆ ಅಲ್ಲ, ಹಿಡಿಯೋದವರು ಇನ್ನೂ ಜಾಸ್ತಿ ತೋರಿಸಿ ಇನ್ನೂ ಇಂಪ್ರೂವ್ ಮಾಡಬೇಕು. ಇನ್ನು ಗವಿಗಂಗನ ದೇವಸ್ಥಾನನ ಈ ಸೂರ್ಯನ ಬೆಳಕು 5 ಗಂಟೆಗೆ ಬಂದು ಕಿಟಕಿಲಾಸಿ ಬಾಗಿಲಿಂದ ಹೋಗಿ ಪ್ರವೇಶಿಸ್ತಾನೆ ಅಂದರೆ ಎಲ್ಲ ದೇವಸ್ಥಾನಕ್ಕೂ ಪ್ರವೇಶಿಸಲ್ಲ. ಆಗ ಆ ಕಟ್ಟಿರೋದು ಚಾಲ್ಟ್ರು ಐಡಿಯಾ ಮಾಡಿ ಇದನ್ನ ಕಟ್ಟಿ ಉಳಿಸಿದ್ದಾರೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇಲ್ಲಿರೋ MLAಗಳು ಕೌನ್ಸಿಲರ್ಗಳು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಚೌಟ್ರಿ ಕಟ್ಟಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಗವಿಸಿದ್ದೇಶ್ವರ ಸ್ವಾಮಿ ಟೆಂಪಲಿಗೆ ಬಂದಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೂರ್ಯನ ಬೆಳಕಲ್ಲಿ ಹಾದು ಹೋಗುತ್ತೆ ಅಂತ ಕೇಳ್ಪಟ್ವಿ. ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಒಳಗಡೆ ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ಎಷ್ಟೊತ್ತಿಗೆ ಬಂದಿದ್ದೀರಾ ಇಲ್ಲಿಗೆ? ನಾವು 9:30 ಆಗಿತ್ತು. ನೀವು ಸೂರ್ಯರಶ್ಮಿನ ನೋಡಿ ಇಲ್ಲ, ನೋಡಿಲ್ಲ ನಾವು. ಅದು ಹೋಗ್ತೀರಾ? ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಗಂಟೆ ಅಂತ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನೋಡೋಣ, ಸಂಜೆ ವೇಳೆಗೆ. ನೀವು ಮೂಲತಃ ಬೆಂಗಳೂರಿನವರೇನಾ? ಇಲ್ಲ, ನಮ್ಮದು ಚಿಕ್ಕಮಂಗ್ಳೂರು ಮೂಲತಃ. ಚಿಕ್ಕಮಂಗ್ಳೂರಾ? ದರ್ಶನ ಮಾಡೋಕ್ಕೋ ಇಲ್ಲ, ನಾವು ವರ್ಕಿಂಗ್, ಹಂಗಾಗಿ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇರೋದು. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ದರ್ಶನ ಮಾಡೋಕ್ಕೆ ಅಂತಲೇ ಅಲ್ಲಿಂದ ಬಂದಿದ್ದೀವಿ.
ಮಕರ ಸಂಕ್ರಾಂತಿ ನಿಮ್ಮ ಕಡೆ ಹೇಗೆ ಆಚರಿಸ್ತೀರಾ? ಮಕರ ಸಂಕ್ರಾಂತಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಕರ ಸಂಕ್ರಾಂತಿ ಅಂದರೆ ಸ್ವಲ್ಪ ಚೆನ್ನಾಗೇ ಆಚರಿಸ್ತಾರೆ. ಬಟ್ ಆದ ಕಾರಣ ಹೋಗೋಕ್ಕಾಗಿಲ್ಲ ಊರಿಗೆ, ಸೊ ಅದಕ್ಕೆ ಇಲ್ಲಿ ಟೆಂಪಲಿಗೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಅಂತ ಹೇಳ್ಬಹುದಾ? ಕಡೂರು. ಕಡೂರು. ಹೌದು. ನಾವು ಶಿರ್ಸಿ ಸಿದ್ದಾಪುರದಿಂದ ಬಂದಿರೋದು, ಇಲ್ಲೇ ವರ್ಕ್ ಮಾಡ್ತಿದ್ದೀವಿ. ಊರಲ್ಲಿದ್ದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಬಂದಿರೋದು. ಏನು ಡಿಫ್ರೆನ್ಸ್ ಅನ್ಸುತ್ತೆ ನೀವು ಆಚರಿಸೋದಕ್ಕೂ ಇಲ್ಲಿ ಇರುವಂತದಕ್ಕೂ? ಎರಡು ಸೇಮ್ ಇದೆ, ಬಟ್ ಊರಲ್ಲಿದ್ದರೆ ಫ್ಯಾಮಿಲಿ ರಿಲೇಷನ್ ಎಲ್ಲರೂ ಇರ್ತಾರೆ, ಸ್ವಲ್ಪ ಅವ್ರ ಜೊತೆ ಓಡಾಡ್ತೀವಿ. ಇಲ್ಲಿ ಫ್ರೆಂಡ್ಸ್ ಜೊತೆ ಬರ್ತೀವಿ. ಮಕರ ಸಂಕ್ರಾಂತಿ ಏನಾದರೂ ವಿಶೇಷ ತಿಂಡಿ ತಿನಿಸು ಆ ಥರ ಏನಾದರೂ ರೂಮಲ್ಲಿ ಮಾಡ್ತೀವಿ. ಮನೆಯಲ್ಲಿ ಆದರೆ ಊರಲ್ಲಿ ಮನೆಯಲ್ಲಿ ಅಮ್ಮ ಮಾಡ್ತಾರೆ. ಅಂದರೆ ಬೇರೆ 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 ನೀವೇನಾದರೂ ವಿಶೇಷವಾಗಿ ಮಾಡೋದಾದ್ರೆ ಒಬ್ಬಟ್ಟು ಎಲ್ಲ ಮಾಡ್ತೀವಿ. ವಿಶೇಷವಾಗಿ ಅಂತ ಕೇಳ್ತೀರಾ, ಬಟ್ ಹಳ್ಳಿ ಕಡೆ ವಿಶೇಷವಾಗಿ ಅಂತ ಅಂದರೆ ಕಡುಬು, ಕೋಳಿ ಸಾರು, ಮಟನ್ ಆ ಥರ ಮಾಡ್ತಾರೆ. ದೇವಸ್ಥಾನದಲ್ಲಿ ನಿಂತ್ಬಿಟ್ಟು ಆ ಥರ ಮಾತಾಡ್ತಾ ಇದ್ದೀವಿ. ಸಂಕ್ರಾಂತಿ ಅಂದ್ರೇ ಸ್ಪೆಷಲ್. ಹರಕೆಗೆ ಕುರಿನ ಕಡಿತಾರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕುರಿನೋ 2 ಕುರಿನೋ ತುಂಬ ಜಾಸ್ತಿ ಮಟ್ಟದಲ್ಲಿ ಕಡಿತಾರೆ. ಅಂದರೆ ಕುರಿನ ಕಟ್ಬಿಟ್ಟು ಊರಿಗೆಲ್ಲ ಊಟ ಹಾಕಿಸ್ತಾರೆ. ಆ ಥರ ಒಂದು ಪದ್ಧತಿನೂ ಇದೆ. ಇನ್ನೊಂದು ಹೊಸದಾಗಿ ಬೆಳೆಗಳು ಬಂದಿರುತ್ತೆ, ಆ ಬೆಳೆನೆಲ್ಲ ತೊಗೊಂಬಂದು ಎಲ್ಲನೂ ದೇವ್ರಿಗೆ ಒಂದು ಸಲ ನೈವೇದ್ಯಕ್ಕೆ ಅಂತ ಹೇಳಿ ಇಡ್ತಾರೆ. ಆ ನೈವೇದ್ಯದ ಏನು ತಂದಿರ್ತಾರೋ ಆ ಪದಾರ್ಥದಿಂದ ಅಡುಗೆನ ಮಾಡಿ ಊಟ ಮಾಡೋದು ಒಂದು ಸ್ಪೆಷಲ್ ಇದೆ. ಅದು ಬಿಟ್ಟರೆ ಇಲ್ಲಿ ಟೆಂಪಲ್ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ತುಂಬ ವರ್ಷದಿಂದ ಅನ್ಕೋತಿದ್ವಿ, ಯಾವಾಗ್ಲೂ ಟಿ ವಿಲಿ ನೋಡಿದ್ದು ಜಾಸ್ತಿ ನೆನಪಿದೆ. ಸೂರ್ಯನ ಕಿರಣಗಳು ಜಾಸ್ತಿ ಅಂದರೆ ವರ್ಷಕ್ಕೊಂದೇ ಸಲ ದೇವರಿಗೆ ಡೈರೆಕ್ಟಾಗಿ ಬರುತ್ತೆ ಅನ್ನೋದೊಂದಿದೆ. ಇದನ್ನು ನೋಡಬೇಕು ಅನ್ನೋದು, ಆ ಟೆಂಪಲ್ ಎಲ್ಲಿದೆ ಹೋಗ್ಬೇಕು ಅನ್ನೋದಿತ್ತು. ಬಟ್ ಇವತ್ತು ನಮ್ಮ ಮೇಡಮಿಂದ ಅದು ಸಾಧ್ಯ ಆಯಿತು. ಅವ್ರು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಉಷಾ ಅಂತ. ನೀವು ಎಲ್ಲಿಯವರಂತೆ? ಶಿರ್ಸಿ ಸಿದ್ದಾಪುರ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ಸಂಕ್ರಾಂತಿಯ ವಿಶೇಷವಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಲಕ್ಷಾಂತರ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಇನ್ನು ಸಂಜೆ ವೇಳೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವರ ಮೇಲೆ ಬೀಳುವಂಥದ್ದಿದೆ. ಅದಕ್ಕಾಗಿ ಬೆಳಗ್ಗೆ 4 ಗಂಟೆಯಿಂದ ಬಂದು ಇನ್ನೂ ಕಾಯ್ತಾನೇ ಇದ್ದಾರೆ ಭಕ್ತಾದಿಗಳು. ಸಂಜೆ ವೇಳೆ ತನಕ ಅದನ್ನು ನೋಡಿಯೇ ಹೋಗಬೇಕು ಅನ್ನುವ ಕೆಲವರಿಗೆ ಆಶಯದಿಂದ ಕಾಯ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ನಾನು ನಿಸರ್ಗ, ವಿಶ್ವವಾಣಿ ಟಿವಿ ಸ್ಪೆಷಲ್.